ನಮಸ್ಕಾರ, ನಾನು ಚೈತ್ರ ರಾಜ್. ವಿಜಯಪುರ ಜಿಲ್ಲಾ ಬಿಜೆಪಿ ಸಭೆ ಇವತ್ತು ಗೊಂದಲದಲ್ಲೇ ಅಂತ್ಯವಾಗಿದೆ. ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದ ಸಭೆ ಈಗ ಅಂತ್ಯ ಆಗಿದೆ. ಉದ್ಘಾಟನಾ ಕಾರ್ಯಕ್ರಮ ನಡೆಯದೆ ಬಿಜೆಪಿ ಸಭೆ ಮುಕ್ತಾಯಗೊಂಡಿದೆ. ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದೀಗ ಮುಕ್ತಾಯ ಆಗಿರುವಂತದ್ದು. ಉದ್ಘಾಟನಾ ಕಾರ್ಯಕ್ರಮ ನಡೆಯದೆ ಬಿಜೆಪಿ ಸಭೆ ಇದೀಗ ಅಂತ್ಯ ಆಗಿದೆ. ಯತ್ನಾಳ್ ಬೆಂಬಲಿಗರು ಈ ಸಭೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಸಭೆ ಗೊಂದಲದಲ್ಲೇ ಮುಕ್ತಾಯಗೊಂಡಿದೆ. ವೇದಿಕೆಯಿಂದ ಹೊರನಡೆದಿದ್ದಾರೆ ನಿರಾಣಿ, ಜಿಗಜಿಣಗಿ ಹಾಗೆ ನಡಹಳ್ಳಿ. ಕೊನೆಯವರೆಗೂ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯಪುರ ಜಿಲ್ಲಾ ಬಿಜೆಪಿ ಸಭೆ ಗೊಂದಲದಲ್ಲೇ ಇದೀಗ ಮುಕ್ತಾಯ ಆಗಿರುವಂತದ್ದು. ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಈಗ ಅಂತ್ಯ ಆಗಿದೆ. ಉದ್ಘಾಟನಾ ಕಾರ್ಯಕ್ರಮ ನಡೆಯದೆ ಈಗ ಬಿಜೆಪಿ ಸಭೆ ಅಂತ್ಯವಾಗಿದೆ. ವಿಜಯಪುರದಲ್ಲಿ ಯತ್ನಾಳ್ ವರ್ಸಸ್ ಮುರುಗೇಶ್ ನಿರಾಣಿ ಅನ್ನುವಂತಾಗಿದೆ. ಯತ್ನಾಳ್ ಧಿಮಾಕಿನ ಮಾತು ಇನ್ನು ಮುಂದೆ ನಡೆಯಲ್ಲ, ನಮ್ದು ಶಿಸ್ತಿನ ಪಕ್ಷ, ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಲಿದೆ ಅಂತ ವಾಗ್ದಾಳಿಯನ್ನ ನಡೆಸಲಾಗಿದೆ. 2018ರಲ್ಲಿ ಕಾರಜೋಳರ ಪುತ್ರನನ್ನ ಸೋಲಿಸಿದ್ಯಾರು? ವಿಜುಗೌಡ ಪಾಟೀಲ್ 3 ಸಲ ಸೋಲಲು ಕಾರಣ ಏನು? ಹಾಗಾದ್ರೆ ಯಾರು ಕಾರಣ? ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ. ವಿಜಯಪುರದಲ್ಲಿ ಯತ್ನಾಳ್ ವರ್ಸಸ್ ಮುರುಗೇಶ್ ನಿರಾಣಿ ಅನ್ನುವಂತಾಗಿದೆ. ಯತ್ನಾಳ್ ಧಿಮಾಕಿನ ಮಾತು ಇನ್ನು ಮುಂದೆ ನಡೆಯೋದಿಲ್ಲ, ನಮ್ದು ಶಿಸ್ತಿನ ಪಕ್ಷ, ಯತ್ನಾಳ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2018ರಲ್ಲಿ ಕಾರಜೋಳರ ಪುತ್ರನನ್ನ ಸೋಲಿಸಿದ್ಯಾರು? ಹಾಗಿದ್ರೆ ವಿಜುಗೌಡ ಪಾಟೀಲ್ 3 ಸಲ ಸೋಲಲು ಕಾರಣ ಯಾರು ಅಂತ ಈ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ಹರಿಹಾಯ್ದಿದ್ದಾರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ. ಹಿಂದಾಗಿರುವಂತ ಎಲ್ಲ ಪೋಸ್ಟ್ ಮಾರ್ಟಮ್ಗಳನ್ನು ಬಿಟ್ಟು ಹೊಸ ಪೇಷಂಟ್ ಸಾಯಬಾರದು, ಹೊಸ ಪೇಷಂಟನ್ನು ಜೀವಂತವಾಗಿರ್ಬೇಕು ಅನ್ನುವಂಥ ಕಳಕಳಿದಿಂದ ನಾವು ಮತ್ತೆ ಪಕ್ಷ ಸಂಘಟನೆ ಮಾಡಿದ್ದೀವಿ. ಈ ಏನು ಡೊಂಗಿತನದ ರಾಜಕಾರಣ ಮಾಡುವಂಥದ್ದು ಇದೆಯಲ್ಲ, ಬೇರೆಯವ್ರ ಕಡೆ ಹೋಗಿ ಅವ್ರು ಸೋಲಿಸಿದ್ರು ಇವ್ರು ಸೋಲಿಸಿದ್ರು ಅದನ್ನ ನಾಟಕ ಮಾಡಿ ನಾನೇ ಗ್ರೇಟ್ ಅನ್ನುವಂಥ ಏನು ಈ ದಿಮಾಕಿನ ಮಾತಿದೆಯಲ್ಲ, ಬರುವಂಥ ದಿವಸದಲ್ಲಿ ನಡೆಯೋದಿಲ್ಲ. ನಮಗೂ ಬಾಗಲಕೋಟೆಗೆ ಬಿಜಾಪುರ್ಗೆ ಅನ್ಯೋನ್ಯ ಸಂಬಂಧ ಇದೆ. ಅದ್ರ ಜೊತೆಗೆ ನಾನು ಹೇಳ್ತಾ ಇರುವಂಥದ್ದು, ಇವತ್ತೇನು ಡಬಲ್ ಗೇಮ್ ಮಾಡ್ತಾರಲ್ಲ, ಇದು ನಡೆಯುವುದಿಲ್ಲ. ಈ ರೀತಿ ಆತಂದ್ರೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಂತದೆ. ಅದ್ರ ಸಲುವಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ಮಾತಾಡುವಾಗ ಒಂದು ಬಳ ಅವ್ರ ಕಡೆ ಇದ್ರೆ 4 ಬಳ ನಮ್ಮ ಕಡೆ ಇರ್ತದೆ. ಅದನ್ನ ಬಹಳ ವಿಚಾರ ಮಾಡಿ ಮಾತಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೋದ ಬಾರಿ 2018 ಚುನಾವಣೆಯಲ್ಲಿ ಈ ನಾಗ್ಟಾನ್ ಚುನಾವಣೆಯಲ್ಲಿ ಕಾಜೋಳ್ ಸಾಹೇಬ್ರ ಮಗ ನಿಂತಿದ್ರು. ಯಾರು ಸೋಲಿಸಿದ್ದು? ವಿಜಯಗೌಡ ಪಾಟೀಲ್ 3 ಸಲ ನಿಂತಿದ್ದಾರೆ. ಯಾರು ಅವರಿಗೆ ಸೋಲಿಸುವಂತ ಪ್ರಯತ್ನ ಮಾಡಿರುವಂತ ನಮ್ಮ ಪಾರ್ಟಿಯಲ್ಲಿ ಇಟ್ಕೊಂಡು ನಾನೇ ಹಿಂದೂಲಿ ಅಂತ ಹೇಳಿ ಕಿಸಿಂದ ಜಂಬಾ ಕೊಚ್ಕೊಳ್ಳುವಂಥವ್ರು ಈ ಪಾರ್ಟಿ ಬಿಟ್ಟು ಹೋಗಿ ಜನತಾದಳಕ್ಕೆ ಹೋಗಿ ಟೋಪಿಗೆ ಹಾಕೊಂಡು ಯಾವುದೋ ಮ್ಯಾಲ ಮಾಡ್ಕೊಂಡು ನಮಾಜ್ ಮಾಡಿರುವಂತದ್ದನ್ನ ಬಿಜಾಪುರ ಜಿಲ್ಲೆದವ್ರು ಮರ್ತಿದಾರೆ. ಇದನ್ನೇ ಬಹಳ ಇದೆ ಮಾತಾಡುವಂಥದ್ದು. ಅದ್ರ ಸಲುವಾಗಿ ಪಕ್ಷ ಬಹಳ ತಾಯಿಗಿಂತನೂ ದೊಡ್ಡದು, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನ ಎಲ್ಲ ರೀತಿಯಿಂದ ಸಹಿತ ನಾವು ಹೇಳುವಂಥದ್ದು ಇಷ್ಟೇನೆ. ಭಾರತೀಯ ಜನತಾ ಪಾರ್ಟಿ ಒಬ್ಬರಿಬ್ಬರಿಂದ ಮುಗಿಸುವಂಥದ್ದಲ್ಲ. ಇವತ್ತು ತಾವೇನೋ ಹೊಳಿ ದಾಟಿದ ಮೇಲೆ ಆ ನುಚ್ಚುಣಿಕೆ ಏರಿದ ಮೇಲೆ ನುಚ್ಚುಣಿಕೆ ಓದುವಂಥ ಪದ್ಧತಿ ಆಗಬಾರ್ದು. ನಾಳೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಅವ್ರ ಮುಂದೆ ಬಂದಿತ್ತು ನಡೆಸ್ಕೊಡ್ಬೇಕಾಗಿತ್ತು. ಅದನ್ನ ಮಾಡಲಾರ್ದೇನೆ ಎಲ್ಲರಿಗೂ ಸಹಿತ ಇಡೀ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮಾತಾಡಿದ್ದಾರೆ. ಬರುವಂಥ ದಿವಸದಲ್ಲಿ ಕ್ಷಮ ಕೇಳಬೇಕು ಮತ್ತು ಹಗಲು ರಾತ್ರಿ ಅವ್ರು ಮಾಡದೇ ಇದ್ರೆ ಬರುವಂಥ ದಿವಸದಲ್ಲಿ ಇಷ್ಟಕ್ಕೆ ಚುನಾವಣೆ ಮುಗಿಲಿಲ್ಲ. ಇವತ್ತು ನಾವು ಸೋತಿರ್ಬೋದು, ಇಲ್ಲಿದ್ದಂಥವ್ರು ಎಲ್ಲರೂ ನಾವು ಸೋತಿರ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ದಾರೆ, ಇಂದಿರಾ ಗಾಂಧಿ ಅವರು ಸೋತಿದ್ದಾರೆ, ದೇವೇಗೌಡ ಸೋತಿದ್ದಾರೆ, ಸಿದ್ದರಾಮಯ್ಯ ಸೋತಿದ್ದಾನೆ, ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪನವರು ಸೋತಿದ್ದಾರೆ. ಸಾಕಷ್ಟು ಘಟಾನುಘಟಿಗಳು ದೇಶದಲ್ಲಿ ರಾಜ್ಯದಲ್ಲಿ ಸೋಲನ್ನು ಸಾಮಾನ್ಯ. ಅದರ ಸಲ ಇವತ್ತೇನಾಗಿದೆ, ಕೋಡ್ ಬಂದ್ಬಿಟ್ಟಿದೆ. ಸಭೆಯಿಂದ ಹೊರಬಂದ ಮಾಜಿ ಶಾಸಕ ನಡಹಳ್ಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ಸತ್ತಿಲ್ಲ, ನಾವು ಸೋತಿದ್ದೇವೆ, ನಾವು 7 ಜನ ಸೋತಿದ್ದೇವೆ, ಆದ್ರೆ ಬಿಜೆಪಿ ಸತ್ತಿಲ್ಲ ಅನ್ನೋ ಮೂಲಕ ಈಗ ನಡಹಳ್ಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಭೆಯಿಂದ ಹೊರಬಂದಂತಹ ಮಾಜಿ ಶಾಸಕ ನಡಹಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ನಾವು 7 ಜನ ಸೋತಿದ್ದೇವೆ, ಆದ್ರೆ ಬಿಜೆಪಿ ಸತ್ತಿಲ್ಲ, ವಿಜಯಪುರದಲ್ಲಿ ಬಿಜೆಪಿ ಸತ್ತಿಲ್ಲ, ನಾವು ಬರೀ ಸೋತಿದ್ದೇವೆ ಅಷ್ಟೇ ಅಂತ ತಮ್ಮ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಇಂದಿನಿಂದ ಮನೆಗೆ ಹೋಗಲ್ಲ, ಹೆಂಡತಿ ಮಕ್ಕಳ ಮುಖ ನೋಡಲ್ಲ, ಬಿಜೆಪಿ ನಾಯಕರ ಹೊಂದಾಣಿಕೆಯಿಂದಾಗಿ ಈ ಸ್ಥಿತಿ ಬಂದಿದೆ. ರಾತ್ರಿ ಕೈ ನಾಯಕರ ಮನೆಯಲ್ಲಿ ಕೂಡುವವರಿಂದಲೇ ಈ ರೀತಿಯಾದಂತಹ ಸೋಲನ್ನ ಅನುಭವಿಸಬೇಕಾಯಿತು ಅನ್ನುವಂತಹ ಮಾತುಗಳ ಮೂಲಕ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಡಹಳ್ಳಿಯವರು. ಸಭೆಯಲ್ಲಿ ಒಂದು ಭಿನ್ನಾಭಿಪ್ರಾಯ ಉಂಟಾಗಿರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡೋಕೆ ಶಾಸಕರಾಗಿದ್ದಂಥ ಎಸ್ ಪಾಟೀಲ್ ನಡಹಳ್ಳಿ ಅವರಿದ್ದಾರೆ. ಸರ್, ಮಾತಾಡಾಯ್ತು ಆಲ್ರೆಡಿ. ಭಿನ್ನಾಭಿಪ್ರಾಯ ಏನಿಲ್ಲ ರೀ.
ಕೆಲವ್ರಿಗೆ ದುರಂಕಾರ ಬಂದಿದೆ ಅಷ್ಟೇ. ನಾವು 7 ಜನ ಸೋತಿದ್ದೇವೆ, ಒಬ್ಬರು ಗೆದ್ದಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, 5 ದಿವಸ ಜೊತೆಗಿದ್ದಾರೆ. ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಕೊನೆಗೆ ನಮ್ಮ ಜಿಲ್ಲೆಗೆ ಬಂದಿದ್ದೀವಿ. ನಾವು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀವಿ ಪಕ್ಷಕ್ಕೋಸ್ಕರ. ಆದರೆ ಇವತ್ತೇನು ಅವಮಾನ ಆಗಿದೆಯಲ್ಲ, ನಮಗೆ 8 ಜನ ಇಲ್ಲಿದ್ದೀವಿ. ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವ್ರ ಫಾಲೋವರ್ಸ್ ಕೇಳಬೇಕಾಗಿತ್ತು ಅವ್ರು ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ. ಅರ್ಥ ಆಯ್ತಾ? ಜಿಲ್ಲೆಯಲ್ಲಿ ಮತ್ತೆ ಪಕ್ಷ ಕಟ್ತೇವೆ. ನರೇಂದ್ರ ಮೋದಿ ಅವರೇ ನಾವು ಪ್ರಧಾನಮಂತ್ರಿಗಳಾಗಬೇಕು, ನಾವು ಕಟ್ತೇವೆ ಪಕ್ಷನ. ನಿಮ್ಮ ವಿರುದ್ಧನೂ ಷಡ್ಯಂತ್ರ ಆಯ್ತು ಅಂತ ಹೇಳಿದ್ರೆ ಹೇಗೆ ಸರ್? ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರ ಮುಂದೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೇವೆ. ಮಾಧ್ಯಮದಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಮಗೆ. ನಮ್ಮ ಪಕ್ಷದವರು ಮಾಡಿದರೆ ದಿನ ಬಿಜಾಪುರದಾಗ ನೀವು ಮಾಧ್ಯಮದಲ್ಲೇ ಇರ್ತೀರಿ. ರಾತ್ರಿ ಯಾರ್ಯಾರು ಎಲ್ಲಿ ಕೂತಿರ್ತಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಚುನಾವಣೆ ಇದು ಏನಂದ್ರೆ ಮಾಜಿ ಶಾಸಕರಂತ ಎಸ್ ಪಾಟೀಲ್ ನಳ್ಳಿ ಅವರ ಮಾತು. ಮುದ್ದೇಬಾಳ ಕ್ಷೇತ್ರದಲ್ಲಿ ನಾನು ಸೋಲೋಕೆ ಇಲ್ಲಿಯ ಬಿಜೆಪಿ ನಾಯಕರೇ ಕಾರಣ ಅಂತ ಹೇಳಿ ಪರೋಕ್ಷವಾಗಿ ಒಂದು ಆರೋಪವನ್ನು ಮಾಡಿರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಸದಾ ಜೆಡಿಎಸ್ ಹಾಗೂ ದೇವೇಗೌಡರ ಬಗ್ಗೆ ಟೀಕೆ ಮಾಡ್ತಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಅಪರೂಪಕ್ಕೆ ಎಂಬಂತೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಹಾಡಿ ಹೋಗಲಿದ್ದಾರೆ. ನೂತನ ಶಾಸಕರಿಗೆ ತರಬೇತಿ ಶಿಬಿರದಲ್ಲಿ ತಮಗೆ ದೇವೇಗೌಡರು ಹಣಕಾಸು ಸಚಿವ ಸ್ಥಾನ ನೀಡಿದ್ದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನನಗೆ 1994ನಲ್ಲಿ ಹಣಕಾಸು ಮಂತ್ರಿ ಮಾಡಿದ್ರು. ನಾನು ಆಗ ಮುಖ್ಯಮಂತ್ರಿ ದೇವೇಗೌಡರಿಗೆ ಹೇಳಿದೆ, ನನಗೆ ಹಣಕಾಸು ಬೇಡ, ಯಾಕಂದ್ರೆ ನಾನು ಎಕನಾಮಿಸ್ಟ್ ಅಲ್ಲ, ನಾನು ಓದಿರೋದು ಲಾ ಓದಿರೋದು, ಬಾಟ್ನಿ ಜುವಾಲಜಿ ಓದಿದ್ದೆ BSc, ನನಗೆ ಬೇಡ ಅಂತ ಹೇಳಿದೆ. ಇಲ್ಲ ನಮಗೆ ನಂಬಿಕಸ್ತರು ಬೇಕು, ನೀವೇ ಆಗಬೇಕು ಅಂತ ಹೇಳಿದ್ರು. ನಾನು ಕೊನೆಗೆ ಒಪ್ಕೊಂಡೆ. ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಇವನು ಹೆಂಗೆ ಈ ರಾಜ್ಯದ ಹಣಕಾಸನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಐ ಟುಕ್ ಇಟ್ ಇಸ್ ಎ ಚಾಲೆಂಜ್. ನಾನು ಆಮೇಲೆ ಎಕನಾಮಿಸ್ಟ್ಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರಿಂದ ತಿಳ್ಕೊಂಡು ಮೊದಲನೇ ಬಜೆಟ್ ಅನ್ನ 1994-95 ಮಂಡಿಸಿದೆ. ನನಗೆ 1994ನಲ್ಲಿ ಹಣಕಾಸು ಮಂತ್ರಿ ಮಾಡಿದ್ರು. ವೆಲ್ಕಮ್ ಬ್ಯಾಕ್. ಯಾದಗಿರಿಯಲ್ಲಿ ಪ್ರಯಾಣಿಕನ ಮೇಲೆ ಕಂಡಕ್ಟರ್ ದರ್ಪ ಮೆರೆದಿದ್ದಾನೆ. ಬಸ್ನೊಳಗೆ ತೆರಳುವ ಪ್ರಯಾಣಿಕನಿಗೆ ತಡೆದು ದರ್ಪವನ್ನ ತೋರಿದ್ದಾನೆ. ಶಹಾಪುರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಶಹಾಪುರದಿಂದ ಸುರಪುರಗೆ ತೆರಳುತ್ತಾ ಇದ್ದಂತಹ ಪ್ರಯಾಣಿಕ ಭೀಮು ಬಸ್ ಫುಲ್ ಆಗಿದ್ದಕ್ಕೆ ಕಂಡಕ್ಟರ್ ಗರಂ ಆಗಿದ್ದಾನೆ. ಪ್ರಯಾಣಿಕನ ಮೇಲೆ ಕಂಡಕ್ಟರ್ ಹಲ್ಲೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ. ಅರ್ಜೆಂಟ್ ಹೋಗಬೇಕು ಅಂತ ಹೇಳಿದ್ರೂ ಕೂಡ ಕಂಡಕ್ಟರ್ ಸುಮ್ಮನಾಗಿಲ್ಲ. ಯಾದಗಿರಿಯಲ್ಲಿ ಪ್ರಯಾಣಿಕನ ಮೇಲೆ ಕಂಡಕ್ಟರ್ ಇದೀಗ ದರ್ಪವನ್ನ ಮೆರೆದಿದ್ದಾನೆ. ಬಸ್ನೊಳಗೆ ತೆರಳುವಂತಹ ಪ್ರಯಾಣಿಕನಿಗೆ ಅಲ್ಲಿ ತಡೆದು ತನ್ನ ದರ್ಪವನ್ನ ತೋರಿದ್ದಾನೆ. ಶಹಾಪುರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇದೇ ರೀತಿಯಾದಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಇನ್ಸಿಡೆಂಟ್ ನಡೆದಿತ್ತು. ಈಗ ಮತ್ತೆ ಶಹಾಪುರದಿಂದ ಸುರಪುರಗೆ ತೆರಳುತ್ತಾ ಇದ್ದಂತಹ ಪ್ರಯಾಣಿಕ ಭೀಮು ಮೇಲೆ ಅಲ್ಲಿನ ಕಂಡಕ್ಟರ್ ಹಲ್ಲೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಬಸ್ ಫುಲ್ ಆಗಿದ್ದಕ್ಕೆ ಆಲ್ರೆಡಿ ಈತ ಗರಂ ಆಗಿದ್ದ. ಆ ಸಿಟ್ಟನ್ನ ಈತನ ಮೇಲೆ ತೋರಿಸಲಾಗಿದೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಪ್ರಯಾಣಿಕನ ಮೇಲೆ ಕಂಡಕ್ಟರ್ ಇದೀಗ ಹಲ್ಲೆಗೆ ಯತ್ನಿಸಿದ್ದಾನೆ. ಗ್ಯಾರಂಟಿ ಗೊಂದಲ ಏನೇ ಇದ್ರೂ ಮಹಿಳೆಯರು ಮಾತ್ರ ಶಕ್ತಿ ಯೋಜನೆಯನ್ನ ಚೆನ್ನಾಗಿ ಬಳಸಿಕೊಳ್ತಿದ್ದಾರೆ. ಆದ್ರೆ ಇದರಿಂದ ಆಗ್ತಾ ಇರೋ ಅಡ್ಡ ಪರಿಣಾಮಗಳ ಸರದಿ ಮಾತ್ರ ಇನ್ನೂ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಬಸ್ ರಶ್, ಆಟೋ ಫಾರ್ ಸೇಲ್ ಹೀಗೆ ಮುಂದುವರೆದಿದೆ. ಸೈಡ್ ಎಫೆಕ್ಟ್ ಏನಿದೆ ಬನ್ನಿ ನೋಡೋಣ. ಶಕ್ತಿ ಯೋಜನೆ ಜಾರಿ ಆಗಿದ್ದು ಬಸ್ ತುಂಬಾ ಮಹಿಳೆಯರೇ ತುಂಬುತ್ತಿದ್ದಾರೆ. ಕೆಲವು ಕಡೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರೋದನ್ನ ನೋಡಿ ಡ್ರೈವರ್ಗಳು ಬಸ್ ನಿಲ್ಲಿಸ್ತಿಲ್ಲ. ಆದ್ರೆ ಕೊಪ್ಪಳದಿಂದ ಹೊಸಪೇಟೆಗೆ ಹೊರಟಿದ್ದ ಬಸ್ ನಿಲ್ಲಿಸ್ತಿಲ್ಲ ಅಂತ ಪಾಪನಹಳ್ಳಿಯ ಲಕ್ಷ್ಮಿ ಬಸ್ಗೆ ಕಲ್ಲೆಸೆದಿದ್ದಾಳೆ. ಡ್ರೈವರ್ ಮುನಿರಾಬಾದ್ ಠಾಣೆಗೆ ಬಸ್ ತಂದಿದ್ದಾನೆ. ಪೊಲೀಸರು 5,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಕಲಬುರಗಿಯ ಕಮ್ಮನ ಸಿರಸಗಿಯಲ್ಲಿ ಪ್ರಯಾಣಿಕರು ಹೆಚ್ಚಾಗಿ ತಳ್ಳಾಟ ನೂಕಾಟ ಉಂಟಾಗಿ PUC ವಿದ್ಯಾರ್ಥಿನಿ ಶರಣಮ್ಮ ಅಸ್ವಸ್ಥಳಾದಳು. ಗದಗ ನರಗುಂದ ಬಸ್ ಫುಲ್ ರಶ್ ಆಗಿದ್ದು ವಿದ್ಯಾರ್ಥಿಗಳು ಬಸ್ ಡೋರ್ನಲ್ಲಿ ನಿಂತು ಪ್ರಯಾಣಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ಸಂಕಷ್ಟ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಆಟೋ ಮಾರಾಟಕ್ಕಿದೆ ಎಂಬ ಫಲಕಗಳು ರಾರಾಜಿಸುತ್ತಿವೆ. ಕೆಲವರು ಅನಿವಾರ್ಯವಾಗಿ ಆಟೋ ಮಾರಾಟಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾ ಚಾಲಕರು, ಅದರಲ್ಲಿ 50% ಅಷ್ಟು ಆಟೋ ರಿಕ್ಷಾ ಚಾಲಕರು ಬಿಟ್ಟು ಗೌಂಡಿ ಕೆಲಸ, ಬಾರ್ ಬೆಂಡಿಂಗ್ ಕೆಲಸ, ಇನ್ನೊಂದು ಕೆಲಸಕ್ಕೆ ಹೊಂಟಿದ್ದಾರೆ. ಬಹಳಷ್ಟು 1-2-3 ಜನ ಆಟೋ ರಿಕ್ಷಾ ಚಾಲಕರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಸಮಸ್ಯೆ ಏನಿಲ್ರಿ, ಆಟೋದಾಗ ಯಾರು ಹತ್ತ ಅಂತಿಲ್ರಿ. ನಾವು ಆಟೋ ಬಾಡಿಗೆ ಹೆಂಗೆ ಕಟ್ಟೋದು, ನಾವು ರಿಪೋರ್ಟ್ ಗಾಡಿ ಹೊಡಿತೀವಿ ಸರ್. ಬರೀ ನಾ ಏನು ಕೇಳ್ತಾ ಇರೋದು, ನಮಗೇನ್ರ ಎಲ್ಲರಿಗೆ ಮಹಿಳೆಯರಿಗೆ ಮಾಡಿದ್ರಿ, ಎಲ್ಲರಿಗೆ ಮಾಡಿದ್ರಿ, ಆಟೋ ಚಾಲಕರಿಗೆ ಏನು ಮಾಡಿದ್ರಿ?
ಇತ್ತ ಬರ ಅತ್ತ ಪ್ರವಾಹದ ಬರೆ. ಹಿಮಾಚಲ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಆಗಸವೇ ಕಿತ್ತು ಬಂದಂತೆ ಮಳೆ ಎಡಬಿಡದೆ ಸುರಿತಾ ಇದೆ. ಪ್ರವಾಹಕ್ಕೆ ಸಿಲುಕಿ ಜನ ಪ್ರಾಣ ರಕ್ಷಣೆಗೆ ಪರದಾಡುವಂತಾಗಿದೆ. ಕರ್ನಾಟಕದಲ್ಲಿ ಭೀಕರ ಬರದ ಛಾಯೆ ಆವರಿಸಿದ್ರೆ ಬೇರೆ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆಗೆ 6 ಜನರು ಪ್ರಾಣ ಬಿಟ್ಟಿದ್ದಾರೆ. ರುದ್ರಪ್ರಯಾಗದಲ್ಲಿ ಪ್ರವಾಹದಲ್ಲಿ ಕಾರಿನಲ್ಲಿ ಸಿಲುಕಿ 50 ವರ್ಷದ ಅನಿಲ್ ಬಿಸ್ತ್ ಎಂಬಾತ ಮೃತಪಟ್ಟಿದ್ದಾನೆ. ಉತ್ತರ ಕಾಶಿಯಲ್ಲಿ ಅಭಿಷೇಕ್ ಎಂಬಾತ ಸಾವನ್ನಪ್ಪಿದ್ದಾನೆ. ಹಿಮಾಚಲ ಪ್ರದೇಶದ ಕುಲು ಮತ್ತು ಮಂಡಿಯಲ್ಲಿ ಹೆದ್ದಾರಿ ಮೇಲೆ ಗುಡ್ಡ ಕುಸಿದಿದೆ. ಆದ್ದರಿಂದ 15 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ. 200ಕ್ಕೂ ಹೆಚ್ಚು ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿದ್ರು. ಸದ್ಯ ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಮಾಡಲಾಗಿದ್ದು ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಿದೆ. ಮಹಾರಾಷ್ಟ್ರದ ಮುಂಬೈ ಭಿವಂಡಿಯಲ್ಲಿ ಮಳೆ ಅಬ್ಬರಿಸಿದೆ. ಮೊಣಕಾಲುದ್ದ ನೀರು ನಿಂತಿದ್ದು ಜನರು ಪರದಾಡಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮಳೆ ಮಧ್ಯೆ ಜೋಡಿಯೊಂದು ಡ್ಯಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಮುಂಬೈನ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲೊಂದು ವಿಶಿಷ್ಟ ಕಾರ್ಯಕ್ರಮ. ರಿಲಯನ್ಸ್ ಫೌಂಡೇಶನ್ನ ದಿ ಸೌಂಡ್ ಆಫ್ ಮ್ಯೂಸಿಕ್ ಅನ್ನು 3400 ವಿಕಲಚೇತನ ಹಾಗೂ ಹಿರಿಯ ನಾಗರಿಕರಿಗೆ ಸಮರ್ಪಿಸಿದ್ದಾರೆ. ಪ್ರತಿ ವೀಕೆಂಡ್ನಲ್ಲೂ 2 ಶೋಗಳನ್ನು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರಿಗೆ ಸಮರ್ಪಿಸುತ್ತಿದೆ ರಿಲಯನ್ಸ್ ಫೌಂಡೇಶನ್. ಇತರೆ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಕೆಂಪೇಗೌಡ ಜಯಂತಿ ಅಂಗವಾಗಿ ಮೂವರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ಘೋಷಿಸಲಾಗಿದೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಹಿಂದಿನ ಸಂಪ್ರದಾಯವನ್ನ ಮುಂದುವರಿಸುತ್ತಿದ್ದೇವೆ. ಮಹಿಳಾ ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ವಾಣಿಜ್ಯೋದ್ಯಮಿ ನಿತಿನ್ ಕಾಮತ್, ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಈ ಬಾರಿಯ ಕೆಂಪೇಗೌಡ ಪ್ರಶಸ್ತಿ ನೀಡ್ತಾ ಇದ್ದೇವೆ ಅಂತ ಡಿಕೆಶಿ ಹೇಳಿದರು. ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ ಮನೆ ಹೊತ್ತಿ ಉರಿದ ಘಟನೆ ಕೊಪ್ಪಳ ಜಿಲ್ಲೆಯ ಯರಕೇರಾದಲ್ಲಿ ನಡೆದಿದೆ. ಮನೆಯಲ್ಲಿದ್ದ ದವಸ ಧಾನ್ಯ, ಬಟ್ಟೆ, ಟಿವಿ ಬೆಂಕಿಗೆ ಆಹುತಿಯಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಾಜಿ ಸಚಿವ ಆರ್ಎಲ್ ಜಾಲಪ್ಪ ಪುತ್ರ ನರಸಿಂಹಸ್ವಾಮಿಗೆ 6 ತಿಂಗಳು ಜೈಲು ಶಿಕ್ಷೆ ಹಾಗೂ 20 ಲಕ್ಷ ದಂಡ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಮೆಡಿಕಲ್ ಸೀಟ್ ಕೊಡಿಸುವುದಾಗಿ 45 ಲಕ್ಷ ಪಡೆದು ವಂಚನೆ ಸಂಬಂಧ ಕೋರ್ಟ್ ಶಿಕ್ಷೆ ನೀಡಿದೆ. ಬಕ್ರೀದ್ ಹಬ್ಬದಂದು ಪಾದಾಚಾರಿ ಮಾರ್ಗ, ಆಸ್ಪತ್ರೆ ಆವರಣ, ನರ್ಸಿಂಗ್ ಹೋಂ ಹಾಗೂ ಶಾಲೆ ಕಾಲೇಜಿನ ಆವರಣ, ದೇವಸ್ಥಾನ, ಮಸೀದಿ ಸೇರಿದಂತೆ ಇತರೆ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಾಣಿಗಳ ವಧೆ ಮಾಡದಂತೆ ಬಿಬಿಎಂಪಿ ಆದೇಶ ಹೊರಡಿಸಿದೆ. ಶಿವಮೊಗ್ಗದಲ್ಲಿ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಬಂಧಿಸಲಾಗಿದೆ. ಗಲಾಟೆ ನಡೆದ ಟಿಪ್ಪು ನಗರ ಹಾಗೂ ದ್ರೌಪದಂ ವೃತ್ತದಲ್ಲಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ನಡುವಿನ ವಂದೇ ಭಾರತ್ ಎಕ್ಸ್‌ಪ್ರೆಸ್ಗೆ ನಾಳೆ ಚಾಲನೆ ದೊರೆಯಲಿದೆ. ಬೆಳಗ್ಗೆ 10:30ಕ್ಕೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ಗೆ ಧಾರವಾಡದಲ್ಲಿ ಚಾಲನೆ ದೊರೆಯಲಿದ್ದು ಸಂಜೆ 7:05ಕ್ಕೆ ಬೆಂಗಳೂರು ತಲುಪಲಿದೆ. ಮುಂಬೈನಲ್ಲಿ ಮ್ಯಾನ್ ಹೋಲ್ಗೆ ಇಳಿದು ಡ್ರೈನೇಜ್ ಕ್ಲೀನ್ ಮಾಡುತ್ತಿದ್ದವನ ಮೇಲೆ ಕಾರು ಹರಿದಿದೆ. ಕಾರ್ ಚಾಲಕನ ನಿರ್ಲಕ್ಷ್ಯದಿಂದ ಪೌರ ಕಾರ್ಮಿಕ ಮ್ಯಾನ್ ಹೋಲ್ನಲ್ಲೇ ಸಾವನ್ನಪ್ಪಿದ್ದಾನೆ. ದೆಹಲಿಯಲ್ಲಿ ಹಾಡಹಗಲೇ ದರೋಡೆ ನಡೆದಿದೆ. ಬೈಕ್ನಲ್ಲಿ ಬಂದ 4 ದರೋಡೆಕೋರರು ಕಾರನ್ನ ಅಡ್ಡಗಟ್ಟಿ 2 ಲಕ್ಷ ಹಣವನ್ನು ಗನ್ ಪಾಯಿಂಟ್ನಲ್ಲಿ ದೋಚಿದ್ದಾರೆ. ಸಿನಿಮೆಯ ಸ್ಟೈಲ್ನಲ್ಲೇ ಅಡ್ಡ ಹಾಕಿದ ದರೋಡೆಕೋರರು ಹಣವಿರುವ ಬ್ಯಾಗ್ ಅನ್ನು ದೋಚಿ ಪರಾರಿಯಾಗಿದ್ದಾರೆ. ಡಿಎಂಕೆ ಸಂಸದೆ ಕನಿಮೋಳಿ ಪ್ರಯಾಣದ ವೇಳೆ ಟಿಕೆಟ್ ವಿಚಾರವಾಗಿ ಉಂಟಾದ ವಿವಾದಕ್ಕೆ ಬಸ್ ಚಾಲಕಿ ಶರ್ಮಿಳಾ ರಾಜೀನಾಮೆ ನೀಡಿದ್ರು. ಇದೀಗ ಬಸ್ ಚಾಲಕ ವೃತ್ತಿಗೆ ರಾಜೀನಾಮೆ ನೀಡಿದ ಮಹಿಳೆಗೆ ನಟ ರಾಜಕಾರಣಿ ಕಮಲ್ ಹಾಸನ್ ಕಾರನ್ನು ಉಡುಗೊರೆ ಕೊಟ್ಟಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.